ಇವಳು ಕೋಮತಿ. ಇವಳಿಗೆ ಮಗಳು ಅಳಿಯ ಅಂದ್ರೆ ತುಂಬಾನೇ ಪ್ರೀತಿ. ಇವಳಿಗೆ ಮಾತ್ರ ಅಲ್ಲ, ಎಲ್ಲ ತಾಯಿಗೂ ಒಂದ್ ಸ್ವಲ್ಪ ಹೆಣ್ಮಕ್ಳ ಮೇಲೆ ಪ್ರೀತಿ ಜಾಸ್ತಿನೇ ಇರುತ್ತೆ. ಇವರಿಬ್ರು ದಿನೇಶ್ ಮತ್ತೆ ಮಮತಾ. ಕೋಮತಿಗೆ ಮತ್ತೆ ಗೋಮತಿ ಮಗಳಿಗೆ ಮಮತನ್ ಕಂಡ್ರೆ ಅಷ್ಟಕ್ಕಷ್ಟೆ. ಅದ್ರಲ್ಲೂ ಗೋಮತಿ ತನ್ನ ಮಗಳ ಮಾತು ಕಟ್ಕೊಂಡು ತನ್ನ ಸೊಸೆನ ಕಾಲ್ ಕಸಕ್ಕಿಂತ ಕಡಿಯಾಗಿ ನೋಡ್ತಾಳೆ. ಆದ್ರೂ ಪಾಪ ಮಮತಾ ಮಾತ್ರ ತುಂಬಾ ಒಳ್ಳೆ ಹುಡುಗಿ. ತನ್ನ ಅತ್ತೆ ಅಂದ್ರೆ ಅವಳಿಗೆ ಅದೆಲ್ಲೋ ಗೌರವ. ನಾನು ಅಷ್ಟೆಲ್ಲ ಗೌರವ ಕೊಟ್ರು ಅತ್ತೆಗೆ ಮಾತ್ರ ನನ್ನ ಮೇಲೆ ಸ್ವಲ್ಪನೂ ಅಭಿಮಾನ ಗೌರವ ಯಾವುದೂ ಇಲ್ಲ. ನೋಡೋಣ ಮಗಳ ಮಾತು ಕಟ್ಕೊಂಡು ಎಷ್ಟು ದಿನ ಕುಣಿತಾರೆ ಅಂತ. ಮುಂದೆ ಈ ಸ್ಟೋರಿ ಏನಾಗುತ್ತೆ ಅಂತ ನೋಡ್ಬೇಕು ಅಂತ ನಿಮ್ಗೆಲ್ಲರಿಗೂ ಇದೆ ತಾನೆ. ಹಾಗಿದ್ರೆ ಮೊದಲು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಈ ವಿಡಿಯೋಗೊಂದು ಲೈಕ್ ಮಾಡಿ. ಅಯ್ಯೋ ನನ್ನ ಮಗಳೇ ಸುಭಿಕ್ಷಾ, ಏನೇ ದಿಢೀರಂತ ನಮ್ಮನೆಗೆ ಬಂದ್ಬಿಟ್ಟಿದ್ಯಾ? ಎಷ್ಟು ದಿನ ಆಯ್ತೆ ಮಗಳೇ ನಾನು ನಿನ್ನ ನೋಡ್ದೆ. ನನ್ಗಂತೂ ನೀನ್ ತುಂಬಾನೇ ನೆನಪಾಗ್ತಿದ್ದೆ ಗೊತ್ತಾ? ಅಯ್ಯೋ ಸಾಕ್ ಸುಮ್ನೆ ಇರಮ್ಮ. ನಾನ್ ಬಂದು ಅರ್ಧ ಗಂಟೆ ಆದ್ರೂ ಈ ಮನೇಲಿ ಬಂದಿದಾರೋ ಬಿಟ್ಟಿದಾರೋ ತಿಂದಿದಾರೋ ಇಲ್ವೋ ಅಂತ ಕೇಳೋರ್ ಜನ ಇಲ್ಲ. ನಾನ್ ಬಂದ್ ಕೂಡ್ಲೆ ನೀನೊಬ್ಳೆ ಬಾಯ್ ತುಂಬಾ ಮಾತಾಡ್ಸೋದು. ನಿನ್ ಸೊಸೆ ಅಂತ ಒಬ್ಳಿದಾಳಲ್ಲ, ಅವಳು ಬಂದು ಹೇಗಿದ್ಯಮ್ಮ ಅಂತ ನಾವು ಬಾಯಿ ಮಾತಿಗಾದ್ರೂ ಕೇಳ್ತಾಳ? ಅಯ್ಯೋ ಅವಳ ಬಗ್ಗೆ ಯಾಕೆ ಯೋಚನೆ ಮಾಡ್ತೀಯಾ? ಮನೇಲಿ ರಾಶಿ ಕೆಲಸ ಬಿದ್ದಿದ್ರು ಕೂಡ ಪಕ್ಕದ ಮನೆಗೆ ಹೋಗ್ತಾಳೆ. ಅದನ್ನ ತಗೊಂಡ್ ಬರ್ತೀನಿ ಇದನ್ನ ತಗೊಂಡ್ ಬರ್ತೀನಿ ಅಂತ. ಒಂದು ಕೆಲಸನೂ ನೆಟ್ಟಗ್ ಮಾಡಕ್ ಬರಲ್ಲ. ಅವ್ರ ಮನೇಲಿ ಬಾಯಿ ಮಾತಿಗಷ್ಟೇ ಹೇಳಿದ್ದು ಅನ್ಸುತ್ತೆ ನನ್ ಮಗಳು ಬಂಗಾರ ಸಿಂಗಾರ ಅಂತ. ಈ ಮನೆಗ್ ಬಂದ್ಮೇಲೆ ಗೊತ್ತಾಗ್ತಿದೆ ಅವಳು ಕಾಗೆ ಬಂಗಾರ ಅಂತ. ಏನಮ್ಮ ನೀನು ಬೆಳಗ್ಗೆ ಬೆಳಗ್ಗೆನೆ ನಿನ್ ಸೊಸೆಗೆ ಏನಾದ್ರೂ ಹೇಳಿಲ್ಲ ಅಂದ್ರೆ ನಿನಗೆ ಸಮಾಧಾನನೇ ಆಗಲ್ಲ ಅನ್ಸುತ್ತೆ ಅಲ್ವಾ? ಇನ್ನೇನು ಮತ್ತೆ, ನನ್ ಮಗಳು ಅಲ್ಲಿಂದ ಬಂದು ಅರ್ಧ ಗಂಟೆ ಆಯ್ತು. ಆದ್ರೂ ಕೂಡ ನಿನ್ ಹೆಂಡತಿ ಒಂದ್ ಮಾತು ಬಂದು ಕಾಫಿ ಕುಡಿದ್ರಾ ಟೀ ಕುಡಿದ್ರಾ ತಿಂಡಿ ಮಾಡ್ಕೊಡ್ಲಾ ಅಂತ ಕೇಳಿದ್ಲಾ? ಹೋಗ್ಲಿ ಆರಾಮಿದ್ಯಾ ಸುಭಿಕ್ಷಾ ಅಂತನಾದ್ರೂ ಕೇಳಿದ್ಲೇನೋ? ಎಲ್ಲೋ ಅಕ್ಕಪಕ್ಕ ಮನೆಗೆ ಹೋಗಿ ಕೂತಿರ್ತಾಳೆ. ಅಮ್ಮ ಅವಳು ಇದ್ದಿದ್ರೆ ಬಂದು ಕೇಳ್ತಾ ಇದ್ಲು. ಅಷ್ಟಕ್ಕೂ ನಿನ್ ಮಗಳೇನೋ ಒಂದ್ ತಿಂಗಳು ಒಂದ್ ವರ್ಷ ಬಿಟ್ಟು ಬರ್ತಾ ಇಲ್ಲ. ಮೊನ್ನೆ ಅಷ್ಟೇ ಬಂದು ಹೋಗಿದ್ಲು. ನಿನ್ನೆ ಒಂದಿನ ಗ್ಯಾಪು, ಇವತ್ ಮತ್ತೆ ಬಂದಿದ್ದಾಳೆ ಅಷ್ಟೇ. ನೋಡು ಅವಳು ಚಿಂಟುನ ಬಿಟ್ಟು ಬರೋದಕ್ಕೆ ಹೋಗಿದ್ದಾಳೆ. ನೀನ್ ಸುಮ್ಮನೆ ಅವಳ ಮೇಲೆ ರೇಗಿ ಅವಳ ಮೂಡನ್ನು ಹಾಳು ಮಾಡಬೇಡ. ನಿನ್ ಮಗಳು ಬಂದಿದ್ದಾಳೆ ತಾನೆ, ಮಗಳ ಹತ್ರ ಮಾತಾಡ್ಕೊಂಡು ಆರಾಮಾಗಿರು. ನೋಡ್ದ್ಯಾ ನೋಡ್ದ್ಯಾ ಅಮ್ಮ, ನಿನ್ ಮಗ ಹೇಗ್ ಮಾತಾಡ್ತಿದ್ದಾನೆ ಅಂತ. ಹೆಂಡತಿ ವಹಿಸ್ಕೊಂಡ್ ಮಾತಾಡ್ತಿದ್ದಾನೆ. ಮುಂದೆ ಮುಂದೆ ನಾನಂತೂ ಈ ಮನೆಗ್ ಬರೋ ಹಾಗೆ ಇಲ್ಲ ಅನ್ಸುತ್ತೆ. ಇವಾಗ್ಲೇ ನನ್ಗೆ ಈ ಮನೆಗ್ ಬರೋದಕ್ ಮನ್ಸೇ ಇಲ್ಲ. ಏನೋ ನೀನ್ ಇದೆಯಲ್ಲ ಅಂತ ಅವಾಗವಾಗ ಬರ್ತೀನಿ. ಇಲ್ಲ ಅಂದಿದ್ರೆ ನಾನಂತೂ ಈ ಮನೆ ಕಡೆ ತಲೆನೂ ಹಾಕ್ತಿರ್ಲಿಲ್ಲ. ಅಕಸ್ಮಾತ್ ಬಂದ್ರೂನು ಇವರೇ ಗಂಡ ಹೆಂಡತಿ ನನ್ನ ನೋಡೋದು. ಮೊದ್ಲೆಲ್ಲ ನನ್ ಮಗ ಹೀಗಿರ್ಲಿಲ್ಲ ಕಣೆ. ಯಾವಾಗ್ಲೂ ನಾನು ಏನ್ ಹೇಳ್ತೀನೋ ಅದನ್ನೇ ಮಾಡ್ತಿದ್ದ. ನನ್ ಮಾತನ್ನ ಚೆನ್ನಾಗ್ ಕೇಳ್ತಿದ್ದ. ಆದ್ರೆ ಈ ಇವಳಿದಾಳಲ್ಲ, ನಮ್ಮ ಮನೆ ಸೊಸೆ ಅಂತ ಬಂದ್ ಸೇರ್ಕೊಂಡಿದ್ದಾಳಲ್ಲ, ಅವಳನ್ ಮದ್ವೆ ಆಗಿದ್ದೇ ಆಗಿದ್ದು. ಎಲ್ಲಾನು ಬದಲಾಗಿದೆ. ನನ್ ಮಾತೆ ಕೇಳಲ್ಲ ಅಂತೀನಿ. ಯಾವಾಗ ನೋಡಿದ್ರು ಹೆಂಡತಿ ಪರ ವಹಿಸ್ಕೊಂಡ್ ಮಾತಾಡ್ತಾನೆ. ಅರೆ ಸುಭಿಕ್ಷಾ, ನೀನ್ ಯಾವಾಗ ಬಂದೆ? ನಾನ್ ನೋಡ್ಲೇ ಇಲ್ಲ ನೋಡು. ಆರಾಮಿದ್ಯಾ? ಹೌದಮ್ಮ ಹೌದು. ನಿನಗೆ ಗೊತ್ತಾಗುತ್ತೆ, ನನ್ ಮಗಳು ಬಂದ್ರೆ ಗೊತ್ತೇ ಆಗಲ್ಲ. ಅದೇ ನಿನ್ ತಂಗಿನೋ ನಿನ್ ತಾಯಿನೋ ಬಂದ್ರೆ ಬೇಗ ಗೊತ್ತಾಗ್ಬಿಡುತ್ತೆ. ಅಮ್ಮ ಹೇಗಿದ್ಯಾ, ತಂಗಿ ಹೇಗಿದ್ಯಾ ಅಂತ ಸೆಳ್ಕೊಂಡ್ ಮಾತಾಡ್ಕೊಂಡ್ ಬರ್ತೀಯಾ? ಅದೇ ನನ್ ಬಂಧು ಬಳಗ ಬಂದ್ರೆ ನಿನ್ಗೆ ಯಾರು ಕಣ್ಣಿಗೆ ಕಾಣಲ್ಲ. ಯಾಕತ್ತೆ ಹೀಗೆಲ್ಲ ಮಾತಾಡ್ತಿದ್ದೀರಾ? ನಾನು ನಿಮ್ ಬಂಧು ಬಳಗ ಬಂದ್ರೂ ಅಷ್ಟೇ ಚೆನ್ನಾಗಿ ನೋಡ್ಕೋತೀನಿ, ನಮ್ ಬಂಧು ಬಳಗ ಬಂದ್ರೂ ಅಷ್ಟೇ ಚೆನ್ನಾಗಿ ನೋಡ್ಕೋತೀನಿ ತಾನೆ. ಯಾರಲ್ಲೂ ಭೇದ ಭಾವ ಮಾಡಲ್ಲ. ಆದ್ರೆ ನೀವ್ಯಾಕೆ ಯಾವಾಗ್ಲೂ ನನ್ ತಪ್ಪನ್ನೇ ಹುಡುಕ್ತಾ ಇರ್ತೀರಾ? ಓಹೋ ಏನತ್ಕೆ ಇವಾಗ ಅಮ್ಮಂಗೆ ಎದುರು ಮಾತು ಆಡೋದ್ ಬೇರೆ ಕಲ್ತಿದ್ದೀರೋ? ಹೀಗೆ ಆದ್ರೆ ಅಮ್ಮನ ಪರಿಸ್ಥಿತಿ ಇಲ್ಲಿ ಕಷ್ಟನೇ ಇದೆ. ಏನಮ್ಮ ನಿನ್ಗಷ್ಟು ಗೊತ್ತಾಗಲ್ವಾ? ಮನೆಗ್ ಬಂದಿರೋ ಸೊಸೆನ ಸ್ವಲ್ಪ ಕಂಟ್ರೋಲ್ ಅಲ್ಲಿ ಇಟ್ಕೋಬೇಕು. ಅದು ಬಿಟ್ಟು ಹೀಗೆ ಅವ್ರು ಹೇಗ್ ಮಾತಾಡ್ತಿದ್ದಾರೆ ನೋಡು. ನಿನ್ಗೇನೆ ಎದುರು ಮಾತಾಡ್ತಿದ್ದಾರೆ, ಆದ್ರೂ ನೀನೇನು ಮಾತಾಡಿಲ್ಲ. ಏಯ್ ಸುಭಿಕ್ಷಾ, ಅವಳನ್ನ ನಾನು ಕಂಟ್ರೋಲ್ ಅಲ್ಲಿ ಇಟ್ಕೊಂಡಿದ್ದಕ್ಕೆ ಕಣೆ ತಲೆ ತಗ್ಗಿಸ್ಬಿಟ್ಟು ಮಾತಾಡಿದ್ಲು. ಇಲ್ಲ ಅಂದಿದ್ರೆ ನನಗೆ ತಲೆ ಎತ್ತಿ ಮಾತಾಡ್ತಾ ಇದ್ಲು. ನಾನ್ ಬಿಟ್ಬಿಡ್ತೀನಾ? ನಮ್ಮನೆಗ್ ಬಂದು ಅವ್ರ ಯಜಮಾನ್ಕೆ ನಡೆಯೋದಕ್ಕೆ ನಾನ್ ಬಿಟ್ಬಿಡ್ತೀನೇನೆ? ನಾನ್ ಹೇಳ್ದಾಗ ಕೇಳ್ಕೊಂಡ್ ಬಿದ್ದಿರ್ಬೇಕು. ನಾನ್ ತಗೊಂಬ ಅಂದಿದ್ ತರ್ಬೇಕು, ಇಟ್ ಬಾ ಅಂದಿದ್ದನ್ ಇಟ್ ಬರ್ಬೇಕು. ಹಾಗ್ ಮಾತಾಡ್ತೀನಿ. ಕೆಲವೊಬ್ರು ಮನೇಲಿ ಹೀಗೆ, ತಂಗಿ ಮದ್ವೆ ಆಗಿರೋಳು ತವ್ರ ಮನೆಗ್ ಬಂದಿದ್ದಾಳೆ ಅಂದ್ರೆ ಮನೇಲಿ ಏನಾದ್ರೂ ಒಂದ್ ಜಗಳ ಹಾಗೆ ಆಗುತ್ತೆ. ಅದು ತಂಗಿ ಸಲುವಾಗಿ. ಸುಭಿಕ್ಷಾ ಕೂಡ ಮನೆಗ್ ಬಂದು ತಾಯಿ ಹತ್ರ ಏನಾದ್ರೂ ಮಾತಾಡಿ ಒಟ್ನಲ್ಲಿ ತನ್ನ ಅತ್ತಿಗೆಗೆ ಸರಿಯಾಗಿ ಏನಾದ್ರೂ ಬಯಸ್ಬಿಟ್ಟೆ ಮನೆಯಿಂದ ಜಾಗ ಖಾಲಿ ಮಾಡ್ತಾ ಇರ್ತಾಳೆ. ಅಮ್ಮ ನನ್ಗ್ಯಾಕೋ ಮನೇಲಿ ಅಡ್ಗೆ ಮಾಡೋದಕ್ಕೆ ಮನ್ಸಾಗಿಲ್ಲ. ಹಾಗಾಗಿ ನನ್ ಗಂಡನು ಕರ್ಕೊಂಡು ಇಲ್ಲಿಗೆ ಬಂದಿದ್ದೀನಿ.
ನಿನ್ ಸೊಸೆ ಇದಾರಲ್ಲ ಅವ್ರ ಹತ್ರ ಏನಾದ್ರೂ ರುಚಿ ರುಚಿಯಾಗಿ ಅಡ್ಗೆ ಮಾಡ್ಸಮ್ಮ. ಹೊಟ್ಟೆ ತುಂಬಾ ಊಟ ಮಾಡಿ ನೆಮ್ಮದಿಯಾಗಿ ಮಲ್ಕೊಂಡು ಆಮೇಲೆ ಮನೆಗೆ ಹೋಗ್ತೀನಿ. ಅಯ್ಯೋ ಅದಕ್ಕೇನಂತೆ ಮಗ್ಳೆ, ಮಾಡಿಸ್ತೀನಿ ಬಿಡೆ. ನಿನ್ಗೇನೇನ್ ಬೇಕೋ ಎಲ್ಲಾನು ಮಾಡಿಸ್ತೀನಿ. ಹೌದಾ ಅಮ್ಮ? ಹಾಗಾದ್ರೆ ನನಗೆ ನಾನ್ ವೆಜ್ ತಿನ್ಬೇಕು ಅನ್ನಿಸ್ತಿದೆ ಅಮ್ಮ. ಚಿಕನ್ ಗ್ರೇವಿ ಮಾಡಿಸು, ಹಾಗೆ ಚಿಕನ್ ಬಿರಿಯಾನಿ ಮಾಡಿಸು, ಹಾಗೆ ಮತ್ತೆ ಚಿಕನ್ ಕಬಾಬು, ಚಿಕನ್ ಸುಕ್ಕ, ಮಟನ್ ಫ್ರೈ, ಮತ್ತೆ ಚಪಾತಿ, ಪೂರಿ, ಮತ್ತೆ ಬಿರಿಯಾನಿ, ಹಾಗೆ ಗೀ ರೈಸು. ಅದ್ರ ಜೊತೆಗೆ ಒಂದೆರಡು ಥರದ್ದು ಸ್ವೀಟ್ಸ್ ಏನಾದರೂ ಇರಲಿ. ಸ್ವೀಟ್ಸ್ ಇಲ್ಲ ಅಂದರೆ ತಿನ್ನೋದಕ್ಕೆ ಆಗಲ್ಲ ಅಮ್ಮ. ಅದು ಬರೀ ನಾನ್ ವೆಜ್ ಆದರೆ ತಿಂದಂಗೆ ಅನ್ಸಲ್ಲ. ಅದಕ್ಕೆ ಏನು ಪಾಯಸ, ಹಾಂ ಶಾವಿಗೆ ಪಾಯಸ ಮಾಡ್ಸಮ್ಮ. ಸ್ವಲ್ಪ ಗಟ್ಟಿ ಹಾಲು ಹಾಕಿಬಿಟ್ಟು ಚೆನ್ನಾಗಿ ಮಾಡಿಸು. ಹಾಗೆ ಇನ್ನೇನು ಇನ್ನೇನು ಬೇಡ ಅನ್ಸುತ್ತೆ. ನೋಡು ನಿನ್ಗೇನಾದರೂ ಬೇಕಾದರೆ ಮಾಡಿಸ್ಕೊ. ಹಾಂ ಅತ್ತೆ, ಮಮತಕ್ಕ ಕಾಲ್ ಸೂಪ್ನ ತುಂಬ ಚೆನ್ನಾಗಿ ಮಾಡ್ತಾರೆ. ಇಷ್ಟೆಲ್ಲ ಮಾಡೋದ್ರ ಜೊತೆಗೆ ಅದು ಒಂದು ಮಾಡ್ಕೊಡೋದಕ್ಕೆ ಹೇಳಿ ನನಗೆ ಯಾಕೋ ತುಂಬ ಕಾಲ್ ಸೂಪ್ ಕುಡಿಬೇಕು ಅನ್ನಿಸ್ತಿದೆ. ಅಯ್ಯೋ ಅಳಿಯಂದ್ರೆ, ನೀವು ಕೇಳೋದು ಹೆಚ್ಚ, ನಾವು ಮಾಡ್ಕೊಡೋದು ಹೆಚ್ಚ. ಇರಿ ಇವಾಗಲೇ ಎಲ್ಲಾನು ಆರ್ಡರ್ ಮಾಡ್ಬಿಡ್ತೀನಿ. ಮಮತಾ, ಮಮತಾ ಬಾರೆ ಇಲ್ಲಿ. ಎಲ್ಲಿದ್ಯಾ? ಅದೇನ್ ಮಾಡ್ತಿದ್ಯಾ ಅಲ್ಲಿ? ಬೇಗ ಬಾಯಿಲಿ. ಏನತ್ತೆ, ನಾನಲ್ಲಿ ಹೊರಗಡೆ ಗುಡಿಸ್ತಾ ಇದ್ದೆ. ಹೌದೌದು, ಯಾವ್ದಾದ್ರೂ ಒಂದ್ ಕೆಲ್ಸ ಹಿಡ್ಕೊಂಡ್ಬಿಟ್ರೆ ಗಂಟೆಗಟ್ಲೆ ಅದನ್ನೇ ಮಾಡ್ತೀಯ. ಅದೇನಂತ ನಿನ್ ತಂದೆ ತಾಯಿ ಕೆಲ್ಸ ಹೇಳ್ಕೊಟ್ಟಿದಾರೋ ನಿನಗೆ? ಸರಿ ಸರಿ, ನಾನೇನೋ ನಿನಗೆ ಹೊಡೆದಿರೋ ಹಾಗೆ ಮುಖ ಮಾಡ್ಕೋಬೇಡ. ನೋಡು, ನನ್ನ ಮಗಳು ಅಳಿಯ ಬಂದಿದ್ದಾರೆ. ಅವರಿಗೆ ನೀನ್ ಮಾಡೋ ಕೈ ಅಡ್ಗೆ ರುಚಿ ರುಚಿಯಾಗಿರತ್ತಲ್ವಾ, ಅದನ್ನು ಊಟ ಮಾಡ್ಬೇಕು ಅನಿಸ್ತಿದ್ಯಂತೆ. ಅದು ಅಲ್ದೇನೆ ನನ್ನ ಮಗಳಿಗೆ ನಾನ್ ವೆಜ್ ತಿನ್ಬೇಕು ಅನಿಸ್ತಿದ್ಯಂತೆ. ಹಾಗಾಗಿ ಚಿಕನ್ ಬಿರಿಯಾನಿ, ಚಿಕನ್ ಗ್ರೇವಿ, ಹಾಗೆ ಕಬಾಬು, ಮತ್ತೆ ಗೀ ರೈಸು, ಮತ್ತೆ ಒಂದೆರಡು ಥರ ಸ್ವೀಟು, ಹಾಗೆ ಮಟನ್ ಗ್ರೇವಿ, ಮತ್ತೆ ನನ್ನ ಅಳಿಯಂದ್ರಿಗೆ ಕಾಲ್ ಸೂಪ್ ಕುಡಿಬೇಕು ಅನ್ನಿಸ್ತಿದ್ಯಂತೆ. ಅದನ್ನ ಮಾಡ್ಬಿಡು, ಬೇಗ ಬೇಗ ಮಾಡು. ಏನು ಇಷ್ಟೆಲ್ಲನಾ? ಅತ್ತೆ, ಇಷ್ಟೆಲ್ಲ ನಾನೊಬ್ಳೆ ಮಾಡೋದಾ? ಒಬ್ಳೆ ಹೇಗ್ ಮಾಡಕ್ಕಾಗುತ್ತೆ ಅತ್ತೆ? ಅದೇನೇ ಅದು ಇಷ್ಟು ದೊಡ್ಡ ಬಾಯಿ ಕಳಿತಿದ್ಯಾ? ಅಲ್ಲ ಕಣೆ, ಈ ಮನೆ ಸೊಸೆ ನೀನು. ಇದನ್ನೆಲ್ಲ ನೀನ್ ಮಾಡ್ದೆ ಇನ್ಯಾರೇ ಬಂದ್ ಮಾಡ್ತಾರೆ? ನೋಡು, ಬೇಗ ಬೇಗ ಹೋಗಿ ನಾನು ಹೇಳಿದ್ದೆಲ್ಲ ರೆಡಿ ಮಾಡು. ಇನ್ನೇನು ಊಟದ ಹೊತ್ತು ಆಗತ್ತೆ. ನನ್ನ ಮಗಳು ಹೊಟ್ಟೆ ಚುರ್ರ ಅಂತಿರ್ಬೇಕು. ಅರೆ ಮಮತಾ, ಇದೇನೇ ಇದು? ಮುಖ ಎಲ್ಲ ಬಾಡ್ ಹೋದಾಗಿದೆ. ಏನಾಯ್ತೆ? ರಾತ್ರಿ ಸರಿಯಾಗಿ ನಿದ್ದೆ ಬಂದಿಲ್ವೇನೆ ನಿನ್ಗೆ? ಹೌದು ರೀ, ರಾತ್ರಿ ಎಲ್ಲ ನಿದ್ದೆನೇ ಸರಿಯಾಗಿಲ್ಲ. ನಿನ್ನೆ ಕೆಲಸ ತುಂಬಾನೇ ಆಯ್ತು. ಸುಭಿಕ್ಷಾ ಮತ್ತೆ ಅರ್ಜುನ್ ಬಂದಿದ್ರು. ಅವರಿಗೆ ಅಂತ ಸ್ವಲ್ಪ ವೆರೈಟಿ ಅಡುಗೆ ಮಾಡೋದಕ್ಕೆ ಹೇಳಿದ್ರು ಅತ್ತೆ. ಅದನ್ನೆಲ್ಲ ಮಾಡೋ ಅಷ್ಟೊತ್ತಿಗೆ ತುಂಬಾನೇ ಸುಸ್ತಾಗ್ಬಿಡ್ತು. ಅದು ಅಲ್ಲದೆ ಬೆಂಕಿ ಹತ್ರ ಜಾಸ್ತಿ ಹೊತ್ತಿದ್ರೆ ನನಗೆ ಸ್ವಲ್ಪ ಮುಖ ಎಲ್ಲ ಅಲರ್ಜಿ ಆಗ್ಬಿಡುತ್ತಲ್ಲ, ಹಾಗೆ ಆಗ್ಬಿಟ್ಟಿತ್ತು. ರಾತ್ರಿ ಅಂತೂ ತುಂಬಾನೇ ಮೈಕೈ ನೋವು, ನಿದ್ದೆನೇ ಮಾಡಿಲ್ಲ. ನನಗಂತೂ ಇವಾಗಲೂ ತುಂಬ ಸುಸ್ತಾಗ್ತಿದೆ ಕಣ್ರಿ. ಮಮತಾ, ನಿನಗಷ್ಟು ಗೊತ್ತಾಗಲ್ವಾ? ಅಲ್ಲ, ಒಬ್ಳೆ ಯಾಕೆ ಅದನ್ನೆಲ್ಲ ಮಾಡೋದಕ್ಕೆ ಹೋದೆ? ನೋಡು, ಇವಾಗ ಮೊದಲು ಹಾಸ್ಪಿಟಲಿಗೆ ಹೋಗಿ ಡಾಕ್ಟರ್ ಹತ್ರ ಚೆಕಪ್ ಮಾಡಿಸ್ಕೊಂಡು ಆಮೇಲೆ ನಿನ್ನ ತವ್ರ ಮನೆಗೆ ಕರ್ಕೊಂಡೋಗಿ ಬಿಟ್ಟು ಬರ್ತೀನಿ. ಅಮ್ಮನ ಮನೇಲಿ ಒಂದು ವಾರ ಇದ್ಬಾ, ಸ್ವಲ್ಪ ರೆಸ್ಟ್ ತಗೋ ನೀನು. ಈ ಮನೆಗೆ ಬಂದಾಗಿಂದನೂ ಏನಾದರೂ ಒಂದು ಕೆಲಸ ಮಾಡ್ತಾನೆ ಇರ್ತೀಯ. ಅಮ್ಮ ಒಂದು ಚೂರು ಪುರ್ಸೋದು ಕೊಡಲ್ಲ ನಿನಗೆ. ಹೀಗೆ ಆದರೆ ನಿನ್ನ ಆರೋಗ್ಯ ಏನಾಗಬೇಡ. ಅಯ್ಯೋ ಬೇಡ ರೀ, ಪರವಾಗಿಲ್ಲ. ಒಂದು ಸ್ವಲ್ಪ ರೆಸ್ಟ್ ತಗೊಂಡ್ರೆ ಸರಿ ಹೋಗುತ್ತೆ ಬಿಡಿ. ಇಷ್ಟಕ್ಕೆ ಡಾಕ್ಟರ್ ಏನಕ್ಕೆ? ಹಾಗೆ ಅಮ್ಮನ ಮನೆಗೆ ಹೋಗೋದು ಯಾಕೆ? ಮಮತಾ, ನಾನು ಹೇಳೋದನ್ನ ಕೇಳು. ನೀನು ಇಲ್ಲೇ ಇದ್ರೆ ಅಂತೂ ಅಮ್ಮ ರೆಸ್ಟ್ ಮಾಡೋದಕ್ಕೆ ಬಿಡೋದೇ ಇಲ್ಲ. ಹೇಗೂ ಸುಭಿಕ್ಷಾ ಪದೇ ಪದೇ ಇಲ್ಲಿಗೆ ಬರ್ತಾನೆ ಇರ್ತಾಳೆ, ಏನಾದರೂ ಒಂದು ಕೆಲಸ ಹೇಳ್ತಾನೆ ಇರ್ತಾಳೆ. ಮೊದಲು ನೀನು ಹಾಸ್ಪಿಟಲಿಗೆ ಹೋಗಿ ನಿನ್ನ ಅಮ್ಮನ ಮನೆಗೆ ಹೋಗು. ಒಂದು ವಾರ ಅಲ್ಲೇ ಇದ್ದು ರೆಸ್ಟ್ ಮಾಡಿಕೊಂಡು ಆಮೇಲೆ ನಾನೇ ಬಂದು ಕರ್ಕೊಂಡು ಬರ್ತೀನಿ. ಅರೆ ಇದೇನಮ್ಮ ಇದು? ಇಡೀ ಮನೇಲಿ ನೀನೊಬ್ಳೇ ಇದೆಯಾ? ಅದು ಅಲ್ದೇನೆ ಮುಖ ಹೀಗೆ ಮಾಡ್ಕೊಂಡಿದ್ಯಾ? ಏನಾಯ್ತಮ್ಮ? ಅಯ್ಯೋ ಏನು ಅಂತ ಹೇಳಲೆ? ನಿನ್ನ ಅಣ್ಣ ಇದಾನಲ್ಲ, ಅವನ ಹೆಂಡತಿಗೆ ಏನೋ ರೋಗ ಬಂದು ಮೆಟ್ಕೊಂಡಿದೆ ಅನ್ನೋ ಹಾಗೆ ಹಾಸ್ಪಿಟಲಿಗೆ ಕರ್ಕೊಂಡು ಹೋಗಿ ಆಮೇಲೆ ಅವಳ ತವ್ರ ಮನೆಗೆ ಒಂದು ವಾರದ ಮಟ್ಟಿಗೆ ಬಿಟ್ಟು ಬರ್ತೀನಿ, ಆಮೇಲೆ ಕರ್ಕೊಂಡು ಬರ್ತೀನಿ ಅಂತ ಹೋದ ಕಣೆ. ಒಂದು ವಾರ ನಾನೇ ಇಲ್ಲಿ ಮಾಡಿ ಸಾಯ್ಬೇಕು. ಏನಮ್ಮ ಹೇಳ್ತಿದ್ಯಾ? ಒಂದು ವಾರ ನೀನ್ ಕೆಲಸ ಮಾಡ್ಬೇಕಾ? ಅಲ್ಲಮ್ಮ, ನೀನು ನಿನ್ ಮಗನ ಹತ್ರ ಹೇಳ್ಬೇಕಿತ್ತು, ಏನು ಆಗಿಲ್ಲ, ಅವಳು ಇಲ್ಲೇ ಇರ್ಲಿ, ನಾನೊಬ್ಳೆ ಹೇಗೋ ಇರೋದು, ಇಲ್ಲೆಲ್ಲ ಮಾಡ್ಕೊಳ್ಳೋದಕ್ಕಾಗಲ್ಲ ಅಂತ. ಅಯ್ಯೋ ಎಲ್ಲ ಹೇಳ್ದೆ ಕಣೆ. ನಿನ್ ಹೆಂಡತಿಗೆ ಏನೂ ಆಗಿಲ್ಲ, ಎಲ್ಲೋ ಒಂದ್ ಸ್ವಲ್ಪ ಸುಸ್ತಾಗಿದೆ ಅಷ್ಟೇ ಕಣೋ. ಒಂದ್ ಸ್ವಲ್ಪ ರೆಸ್ಟ್ ತಗೊಂಡು ಆಮೇಲೆ ಮನೆ ಕೆಲಸ ಮಾಡಿದ್ರೆ ಸರಿ ಹೋಗುತ್ತೆ. ಇದೊಂದು ಸ್ವಲ್ಪ ಚಿಕ್ಕ ವಿಷಯಕ್ಕೆ ನೀನು ಒಂದು ವಾರ ಅವಳನ್ನ ಕರ್ಕೊಂಡು ಹೋಗಿ ಬಿಟ್ಟು ಬರೋದು ಬೇಡ ಅಂತ ಸಾರಿ ಬಡ್ಕೊಂಡೆ. ಆದ್ರೂ ನನ್ನ ಹೆಂಡತಿಗೆ ರೆಸ್ಟ್ ಬೇಕು, ನನ್ನ ಹೆಂಡತಿ ಆರೋಗ್ಯ ಹಾಳಾಗುತ್ತೆ ಅಂತ ಹೇಳ್ಬಿಟ್ಟು ಕರ್ಕೊಂಡು ಹೋಗ್ಬಿಟ್ಟ ಕಣೆ. ನೋಡಿದ್ಯಾ
ನಿನ್ ಮಗನಿಗೆ ಆಗ್ಲಿ ನಿನ್ ಸೊಸೆಗೆ ಆಗ್ಲಿ ನಿನ್ ಬಗ್ಗೆ ಸ್ವಲ್ಪನೂ ಯೋಚನೆ ಇಲ್ಲ. ಅದಕ್ಕೆ ನಾನು ಹೇಳೋದು, ಸುಮ್ನೆ ಈ ಆಸ್ತಿ ಮನೆನೆಲ್ಲ ನನ್ನ ಹೆಸರಿಗೆ ಮಾಡ್ಕೊಟ್ಟು ನನ್ ಜೊತೆಗ್ ಬಂದ್ಬಿಡು, ಹೇಗೂ ನಾನು ನೋಡ್ಕೋತೀನಿ ನಿನ್ನ ಅಂತ. ಆದ್ರೆ ನೀನ್ ಎಲ್ಲಿ ಕೇಳ್ತೀಯಾ ನನ್ ಮಾತನ್ನ? ನೋಡಮ್ಮ, ನಿನ್ ಮಗ ಸೊಸೆಗೆ ನಿನ್ ಮೇಲೆ ಯಾವ ಕನ್ಸನ್ನೂ ಇಲ್ಲ, ಕೇರು ಇಲ್ಲ. ಅದಕ್ಕೆ ಹೇಳ್ತಾ ಇರೋದು, ಆಸ್ತಿನೆಲ್ಲ ನನ್ನ ಹೆಸರಿಗೆ ಬರ್ದ್ರೆ ಅವಾಗ ಗೊತ್ತಾಗತ್ತೆ ಆಸ್ತಿ ಕೈ ಮೀರಿ ಹೋಯ್ತಲ್ಲ ಅಂತ. ಹೊಟ್ಟೆ ಉರಿಬೇಕು ಅವ್ರಿಗೆ. ಹೇಗೂ ಇವಾಗ್ಲೂ ನಾನೇ ನಿನ್ನ ನೋಡ್ಕೋತಾ ಇರೋದು, ಆಮೇಲೂ ನಾನೇ ನೋಡ್ಕೊಳ್ಳೋದು. ಆ ಚಂದಕ್ಕೆ ಅವ್ರ ಹೆಸರಿಗೆ ಆಸ್ತಿ ಯಾಕೆ? ಅವ್ರ ಮನೇಲಿ ಇರೋದು ಯಾಕೆ? ನನ್ ಜೊತೆ ನಮ್ಮ ಮನೆಗ್ ಬಂದ್ಬಿಡು. ಮುಂದೆ ಏನಾಗತ್ತೆ? ಮಗಳು ಹೇಳ್ದಾಗೆ ಗೋಮತಿ ಆಸ್ತಿನೆಲ್ಲ ಅವಳ ಹೆಸರಿಗೆ ಬರ್ದ್ಬಿಟ್ಟು ಮಗ ಸೊಸೆನ ಬೀದಿಗೆ ತಳ್ತಾಳ? ಹಾಗಾದ್ರೆ ನೆಕ್ಸ್ಟ್ ಎಪಿಸೋಡಲ್ಲಿ ಏನಾಗುತ್ತೆ ಅಂತ ಕ್ಲಿಯರ್ ಆಗಿ ನೋಡೋಣ. ನೋಡಿದ್ರಲ್ಲ ವೀಕ್ಷಕರೇ, ಇವತ್ತಿನ ಈ ಎಪಿಸೋಡ್ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ತುಂಬಾ ಜನ ಹಾಗೆ ವಿಡಿಯೋಸ್ ನೋಡ್ತಾ ಇದ್ರಾ? ಯಾರ್ಯಾರು ಹಾಗೆ ವಿಡಿಯೋಸ್ ನೋಡ್ತಾ ಇದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಇರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಆಲ್ ಅನ್ನೋದನ್ನ ಸೆಲೆಕ್ಟ್ ಮಾಡಿ. ನೆಕ್ಸ್ಟ್ ಯಾವುದೇ ವಿಡಿಯೋ ಹಾಕಿದ್ರು ನೋಟಿಫಿಕೇಶನ್ ಬರುತ್ತೆ. ನೋಟಿಫಿಕೇಶನ್ ಮೂಲಕ ನೀವು ವಿಡಿಯೋನ ನೋಡ್ಬೋದು. ಸರಿ, ಹಾಗಾದ್ರೆ ನಾನಿನ್ನ ಹೊರಡ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ.